ಪ್ರಕಾರ ರಾಜ್ಯದ ಪೊಲೀಸರು ಕೋರ್ಟಿನ ಆವರಣದಲ್ಲಿ ಆದ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಬಂಧಿಸಿರುವ ಕಿಟ್ಟಿ ಅಲಿಯಾಸ್ ಕ್ಯಾಥೋಡ್ ಮತ್ತು ಅನ್ಬು ಅಲಿಯಾಸ್ ಆಲ್ಫಾ ಅವರುಗಳ ಮೇಲಿನ ಆರೋಪವು ಸಾಕ್ಷ್ಯಾಧಾರಗಳ ಸಮೇತ ಸ್ಪಷ್ಟವಾಗಿರುವುದರಿಂದ ನ್ಯಾಯಾಲಯವು ಐಪಿಸಿ ಸೆಕ್ಷನ್ 302 ಪ್ರಕಾರ ಮರಣದಂಡನೆಯನ್ನು ವಿಧಿಸುತ್ತದೆ ಮತ್ತು ಗಲ್ಲು ಶಿಕ್ಷೆಯನ್ನು ಈ ತಿಂಗಳ 20ನೇ ತಾರೀಕು ಶುಕ್ರವಾರ ಸೂರ್ಯೋದಯದ ಹೊರೆ ಮಾಡಬೇಕೆಂದು ನ್ಯಾಯಾಲಯವು ಸೂಚಿಸುತ್ತದೆ. ನಿನ್ನ ಮಗಳು ಸತ್ತು ಬದುಕಿದ ವಿಷಯ ಗೊತ್ತಾದ ಮೇಲೂ ನಮ್ಮವ್ರಿಗೆ ಮರಣದಂಡನೆ ಕೊಡುತ್ತೆ ಅಲ್ವಾ? ಅದಕ್ಕೆ ನಾವು ನಿನ್ನ ಮಗಳಿಗೆ ಏನು ಮಾಡಿದೀವಿ ಅಂತ ನಿನಗೆ ಗೊತ್ತಾಗ್ಲೇಬೇಕಲ್ಲ. ಅದಕ್ಕೆ ಈ ಪಾರ್ಸಲ್. ಆ ಮಡಕೆನ ಓಪನ್ ಮಾಡು. ಇದು ನಿನ್ನ ದೇಶ. ಈ ಮಡಕೆ ನಿನ್ನ ಮಗಳ ಸತ್ರೆ ಅವಳ ಅಸ್ಥಿನ ಕಳ್ಸೋಕೆ. ಈಗ ಆ ಮಡಕೆ ಒಳಗೆ ಕೈ ಹಾಕು. ಆ ಫೋಟೋ ನೋಡು. ಆ ಫೋಟೋಸ್ ಎಲ್ಲ ನೋಡ್ದೆ ಅಲ್ಲ, ಒಂಥರ ಡಿಫ್ರೆಂಟ್ ಆಗಿತ್ತಲ್ಲ. ಏನ್ ಡಿಸೈಡ್ ಮಾಡ್ದೆ? ಬೇಡ, ನನಗೆ ನನ್ನ ಮಗಳು ಬೇಕಾಗಿಲ್ಲ. ನಿಮ್ಮಂತವರು ಇಡೀ ದೇಶನ ಟೆರರೈಸ್ ಮಾಡೋದಿಕ್ಕೆ ಬಿಡೋದಿಲ್ಲ ನಾನು. ಹಲೋ ಹಲೋ. ಸಿಎಂ, ಏನಯ್ಯ, ಅವಳು ನಿನ್ ಮಗಳು ಕಣಯ್ಯ. ಅವಳ ಮೈಯಲ್ಲಿ ಹರಿತಿರೋದು ನಿನ್ ರಕ್ತ ಕಣಯ್ಯ. ಅಲ್ಲಯ್ಯ, ಮಗಳು ನ ಸೆಂಟಿಮೆಂಟೇ ಇಲ್ವಾ? ನನಗೆ ನನ್ನ ಮಗಳಿಗಿಂತ ದೇಶನೇ ಮುಖ್ಯ. ಯಾವ ಸಿಎಂ, ನೀನ್ ಈ ತರ ಎಲ್ಲ ಮಾತಾಡಿದ ಮಾತ್ರಕ್ಕೆ ಹೆದರ್ಕೊಂಡು ನಿನ್ ಮಗಳನ್ನ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ನೋ, ನೆವರ್. ನೀವು ನನ್ನ ಮಗಳನ್ನ ತುಂಡು ಮಾಡಿದ್ರು ಪರವಾಗಿಲ್ಲ, ನಾನು ಮಾತ್ರ ಅವ್ರನ್ನ ಬಿಡೋದಿಲ್ಲ. ನಾಡಿದ್ದು ಬೆಳಗ್ಗೆ ಅವರಿಬ್ರು ನೇಣಗಂಬ ಹತ್ತೋದು ಗ್ಯಾರಂಟಿ. ಸಿಎಂ ಕನ್ಫ್ಯೂಸ್ ಮಾಡ್ಕೋಬೇಡ. ಇನ್ನು 1 ಗಂಟೆ ಬಿಟ್ಟು ಫೋನ್ ಮಾಡ್ತೀನಿ. ಸರಿಯಾಗಿ ಯೋಚನೆ ಮಾಡಿ ಡಿಸೈಡ್ ಮಾಡು. 1 ಗಂಟೆ ಅಲ್ಲ, 1 ವರ್ಷ ಬಿಟ್ಟು ಫೋನ್ ಮಾಡಿದ್ರು ಇದೇ ತೀರ್ಮಾನ. ಕೀಪ್ ದ ಫೋನ್ ಡೌನ್ ಬಾಸ್ಟ್.
ನಿಮ್ಮಪ್ಪ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದಾನೆ. ಅವನಿಗೆ ನೀನ್ ಬೇಡವಂತೆ. ಈ ದೇಶನೇ ಮುಖ್ಯ ಅಂತೆ. ನಾವು ತುಂಬಾ ಕೆಟ್ಟ ಜನ. ಬಾ, ಅವನ ಹತ್ರ ಫೋನಲ್ಲಿ ಮಾತಾಡಿ ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಕೇಳ್ಕೊ. ಬಾ. ನಾನ್ ಬರಲ್ಲ. ನಾನು ಎಲ್ಲಿಗೂ ಬರಲ್ಲ, ಯಾರ ಹತ್ರನೂ ಮಾತಾಡಲ್ಲ. ದೇಶಕ್ಕೋಸ್ಕರ ಸ್ವಂತ ಮಗಳನ್ನೇ ಬೇಡ ಅಂತ ಇರೋ ನನ್ನ ತಂದೆ ಒಬ್ಬ ನಿಜವಾದ ದೇಶ ಪ್ರೇಮಿ. ಅಂಥವ್ರನ್ನ ನನ್ನ ತಂದೆ ಅಂತ ಹೇಳ್ಕೊಳ್ಳೋದಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಾ ದೇಶಕ್ಕೋಸ್ಕರ ತ್ಯಾಗ ಮಾಡ್ತಿದಾರಲ್ಲಪ್ಪ. ನಾನು ಏನ್ ಮಾಡ್ಲಿ? ಏನ್ ಮಾಡದ? ಮೊದ್ಲೇ ನಾವು ಪ್ಲಾನ್ ಮಾಡಿದ ಪ್ರಕಾರ ಜೈಲ್ ಬ್ರೇಕ್ ಮಾಡಿದ್ರೆ ಇಷ್ಟೊತ್ತಿಗೆ ಅನ್ಬು ಕಿಟ್ಟಿ ಜೊತೆ ನಾವು ನಮ್ ಜಾಗದಲ್ಲಿ ಇರ್ಬೋದಾಗಿತ್ತು. ನಿನ್ ಮಾತ್ ಕೇಳಿ ಇಷ್ಟ ದಿವಸ ಕಾದಿದ್ದಕ್ಕೆ ಆ ಸೇಮ್ ಆಗಲ್ಲ ಅನ್ಬಿಟ್ನಲ್ಲ. ಈಗೇನ್ ಮಾಡೋದು? ಇವ್ನ ಇಟ್ಕೊಂಡು ಪೂಜೆ ಮಾಡದ? ಆ ಪ್ಲಾನ್ ಮಾಡಿದ್ರೆ ನಾವು ಇಷ್ಟೊತ್ತಿಗೆ ಅವ್ರ ಜೊತೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗಿತ್ತು. ಅದಕ್ಕೆ ಇವಳ ಕಿಡ್ನಾಪ್ ಮಾಡಿದ್ದು. ಇಷ್ಟೆಲ್ಲ ಆಗಿದ್ದು ಆ ಸಿಎಂ ಇಂದಾನೆ. ಲೇ, ದೇಶ ಮುಖ್ಯ ಅಲ್ಲ ನಿಂಗೆ? ಆ ದೇಶನೇ ಪೀಸ್ ಮಾಡ್ಬಿಟ್ರೆ ಸಿಟಿಲಿರೋ ಎಲ್ಲ ಮೇಜರ್ ಸ್ಪಾಟ್ಸ್ಗೂ ಬಾಂಬ್ ಇಟ್ಬಿಡಿ. ಇವಳನ್ನ ಸಾಯಿಸಿ ಬೇರೆ ಪ್ಲಾನ್ ಮಾಡೋಣ. ಅವಳೇನು ಮಾಡ್ಬೇಡ. ಅವರಿಬ್ಬರ ಜೈಲಿಂದ ನಾನ್ ಕರ್ಕೊಂಡ್ ಬರ್ತೀನಿ. ನೀನ್ ಕರ್ಕೊಂಬರ್ತೀಯ? ಬಾ ಲೇ, ಅವನ್ನ ಕರ್ಕೊಂಬರ. ಗ್ರೇಟ್ ಲವರ್ ಇಲ್ಲಿರುವಾಗ ಆ ಸೆಂಟಿಮೆಂಟೇ ಇಲ್ದರೋನ್ ಹತ್ರ ಹೋಗಿದ್ದಲ್ಲ. ಏ ಆನಂದ, ನಿನ್ನ ದಡ್ಡ 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 ಕಣ. ಏನ್ ಹೇಳ್ದೆ? ನಾನು ಅವರಿಬ್ಬರನ್ನ ಕರ್ಕೊಂಡ್ ಬರ್ತೀನಿ. ರವಿ, ಏನ್ ಹೇಳ್ತಿದ್ಯಾ ನೀನು? ಬಾಂಬ್ ಬ್ಲಾಸ್ಟ್ ಮಾಡಿ ಎಷ್ಟೋ ಜನ ಅಮಾಯಕರನ್ನ ಕೊಂದಿರೋ ಅಂತ ಕ್ರಿಮಿನಲ್ಸ್ನ ನೀನ್ ಹೊರಗಡೆ ತರ್ತೀಯಾ? ಹೌದು, ನಿಮ್ಮಪ್ಪ ದೇಶ ಪ್ರೇಮಿ ಆದ್ರೆ ನಾನು ಬರೀ ಪ್ರೇಮಿ. ನೀನು ಉಳಿಸ್ಕೊಳ್ಳೋಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನಗೆ ನೀನ್ ಬೇಕಷ್ಟೇ. ಬೇಡ, ಕರ್ಕೊಂಡ್ ಬರ್ಬೇಡ ರವಿ. ನೋ ನೋ, ಬೇಡ. ಛೇ, ಮುಚ್ಚ ಬಾಯ್. ಅವ್ರನ್ನ ಹ್ಯಾಕ್ ಕರ್ಕೊಂಬರ್ತೀಯ? ಅದೆಲ್ಲ ನಿಂಗೆ ಯಾಕೆ? ಎಲ್ಲಿಗೆ ಎಷ್ಟು ಗಂಟೆ ಕರ್ಕೊಂಬರ್ಬೇಕಂತ ಹೇಳಿ ಸಾಕು. ಸೆಂಟ್ರಲ್ ಜೈಲ್ನಲ್ಲಿರೋ ಸಪರೇಟ್ ಸೆಲ್ ಯಾರ್ಡ್, ಸೆಲ್ ನಂಬರ್ 910 ನಲ್ಲಿ ನಮ್ಮವರಿಬ್ಬರಿದ್ದಾರೆ. ಕಿರಣ್, ಆ ಕೋರ್ಟ್ ಸ್ಲಿಪ್ ಇಲ್ಲಿ ಕೊಡು. ಇದನ್ನ ಅವ್ರಿಗೆ ಕೊಟ್ರೆ ನೀನ್ ನಮ್ಮವನು ಅಂತ ಅವ್ರಿಗೆ ಗೊತ್ತಾಗತ್ತೆ. ಈಗ ಅವರಿಬ್ಬರನ್ನೆಲ್ಲ ಕರ್ಕೊಂಬರ್ಬೇಕು? ನೀನು ಜೈಲಿಂದ ಹೊರಗೆ ಬಂದ್ಮೇಲೆ ಕೋಲಾರ್ ರೋಡ್ನಲ್ಲಿರೋ ಹೈವೇ ಡಾಬಾ ಹತ್ರ ಬಂದ್ರೆ ನಾವೆಲ್ಲಿದ್ದೀವಿ ಅಂತ ನಿನಗೆ ಗೊತ್ತಾಗತ್ತೆ. ಗುಡ್ ಬಾಯ್. ಜಸ್ಟ್ ಅ ಮಿನಿಟ್. ನೀನ್ ಹೋದವನ್ ವಾಪಸ್ ಬರ್ತೀಯ ಅಂತ ಏನ್ ಗ್ಯಾರಂಟಿ? ನಾನು ಪ್ರೇಮಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ವೆರಿ ಗುಡ್. ಆದ್ರೂ ನಮ್ ಸೇಫ್ಟಿಗೋಸ್ಕರ ಏನಾದ್ರೂ ಮಾಡ್ಲೇಬೇಕಲ್ಲ. ಏಯ್, ನಾಳೆ 4 ಗಂಟೆಗೆ ಬ್ಲಾಸ್ಟ್ ಆಗೋ ಥರ ಟೈಮರ್ ಫಿಕ್ಸ್ ಮಾಡಿ ಬಾಂಬ್ ತಗೊಂಬ. ಇದನ್ನ ಅವಳು ಕಟ್ಟು. ಆ ಟೈಮರ್ ಬಟನ್ ಆನ್ ಮಾಡು. ಏನಪ್ಪ ಲವ್ವ, ಬೇಗ ಆನ್ ಮಾಡು. ನೋಡು, ನಾಳೆ 4 ಗಂಟೆಗೆ ನಮ್ಮ ಜೊತೆ ಹೇಳಿ ಜಾಗಕ್ಕೆ ಬರ್ಲಿಲ್ಲ ಅಂದ್ರೆ ನಿನ್ನ ಲವ್ವರು ಡಮಾರ್. ಗೊತ್ತಾಯ್ತಾ? ನೋ ಗಿಮಿಕ್ಸ್, ನೋ ಪೊಲೀಸ್. ಬಾಯ್. ಆಲ್ ದ ಬೆಸ್ಟ್ ಜೆಂಟಲ್ಮನ್.